ನಮ್ಮ ದಂಡ ತಾಳಂಪಡೆಯವರ ವತಿಯಿಂದ ಸನ್ಮಾನ. ಎಲ್ಲ ಮಾತು ಶಕ್ತಿ ಇದೆ ಅವರಲ್ಲಿ. ಅವರಿಗೆ ಅನುವು ಮಾಡಿಕೊಟ್ಟ ಮುಂದಿನ ಶಾಸಕರು ತಾವು ಮಂತ್ರಿ ಆಗ್ಲಕ್ಕ ತಾವು ಉನ್ನತ ಪದವಿ ಹೋಗ್ಲಕ್ಕ ಅವರು ಓಟಿನ ಜೊತೆಗೆ ಇರ್ತಾರೆ ಅಂತ ಹೇಳಿ ನಾನು ಜಾಸ್ತಿ ಮಾತಾಡಲ್ಲ. ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದಂಥ ನಾನು ಕಾರ್ಯನಿಮಿತ್ತ ಬಂದೆ. ನನ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ತಕ್ಕಂಥ ಪರಿಶೀಲನೆ ಮತ್ತು ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರೋದು ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಿನ್ನೆ ಎಲ್ಲ ಬೀದರ್ನಲ್ಲಿ ಸಭೆ ಮಾಡಿ ಇವತ್ತು ನಾನು ಮಧ್ಯಾಹ್ನ 1 ಗಂಟೆ ಕೊಟ್ಟಿದ್ದೆ. ಗುಲ್ಬರ್ಗಾಗೆ ಹೋಗಬೇಕು, ಮಲ್ಲಿಕಾರ್ಜುನ್ ಬಿಡಲಿಲ್ಲ, ಇಲ್ಲಿ ಮಧ್ಯೆ ಹೋಗೋಣ ಅಂದರು. ನಾನು ಹುಮ್ನಾಬಾದ್ರಿಂದನೇ ಹೋಗಿದ್ರೆ ಇಷ್ಟೊತ್ತಿಗೆ ಹೋಗ್ತಿದ್ದೆ. ಆದರೂ ಪರವಾಗಿಲ್ಲ, ಅಲ್ಲಿ ಜನ ನಮ್ಮ ಬೈಕ್ ಹೋಗ್ಬಾರ್ದು, ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ಕೊಟ್ಟಂಥ ಸ್ವಾಗತಕ್ಕೆ ಧನ್ಯವಾದಗಳು ಹೇಳ್ತಾ ಒಂದು ಮಾತು ಹೇಳಿದ್ರು. Knowledge Park, the creative school for quality and innovative education. अब एडमिशन होगा सिर्फ ₹1 में. आज ही विजिट करें. RG Public School English Medium, admissions open, nursery to 8th standard, bus facility available, your child deserve the best education. ನನಗೂ ಬೀದರ್ಗೂ ಇವತ್ತಿನ ನೆಂಟಲ್ಲ. ದೇವರಾಜ ಅರಸು ಅವ್ರ ಕಾಲದಿಂದ ವೀರಪ್ಪ ಮೊಯ್ಲಿಯವರ ನೇತೃತ್ವದ ಸರ್ಕಾರದಿಂದ ಸಮಯದಿಂದ ಮತ್ತು ಈ ಏನು ST ಸರ್ಟಿಫಿಕೇಟ್ ಗಳಿಸೋದಕ್ಕೆ ಇವತ್ತೇನಾದರೂ ರಾಜಶೇಖರ್ ಅವರು ಹುಮ್ನಾಬಾದ್ ರಾಜಶೇಖರ್ ಅವರು ಉಪಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ನಾವೆಲ್ಲ ಕಾರಣ ನಮ್ಮ ಸಮಾಜದ ಇದು ಗೊಂಡಾ ಸರ್ಟಿಫಿಕೇಟ್ ಅನ್ನೋದನ್ನು ಹೇಳ್ತಾ ಇಲ್ಲೆಲ್ಲರೂ ಇದ್ದೀರಾ. ಅದರಿಂದ ಸಮಾಜದ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ನಮ್ಮ ನೇತ್ರಿಯವರು ಮಾತು ಹೇಳಿದ್ರು, ಎಂದೆಂದು ಇಲ್ಲಿ ತೊಂದರೆ ಆಗುತ್ತೋ ಅಂದು ನಾನು ಬಂದು ನಿಮ್ಮ ಜೊತೆಯಲ್ಲಿ ನಿಂತಿದ್ದೇನೆ ಅಂತಕ್ಕಂಥದ್ದನ್ನು ಹೇಳಿ, ಅದು ಗೊಂಡಾ ಸಭೆ ಆಗಿದ್ರೆ ಇನ್ನೂ ವಿಸ್ತಾರವಾಗಿರ್ತಿದೆ. ಇದು ಕಾಂಗ್ರೆಸ್ ಸಭೆ ಆದ್ದರಿಂದ ನಾನು ಅದಕ್ಕೆ ಸೀಮಿತವಾಗದೆ ಭಾಳ ಸಂತೋಷ. ಇಲ್ಲಿ ಈ ಭಾಗದಲ್ಲಿ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳು ಭಾಳ ಒಳ್ಳೆತನದಲ್ಲಿ ಒಳ್ಳೆ ರೀತಿಯಲ್ಲಿ 98% ಜನರಿಗೆ ತಲುಪ್ತಾ ಇದೆ. ಅದಕ್ಕೆ ಭಾಳ ಸಂತೋಷ. ಆದರೆ ಕೆಲವು ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗಿರುವಂಥ ನ್ಯೂನತೆ ಒಂದು. ಎರಡನೇದು ಬ್ಯಾಂಕ್ಗಳಲ್ಲಿ ಹಣ ಸಂದಾಯ ಆಗಿರ್ತಕ್ಕಂಥದ್ದು. ಮೂರನೇದು ಏನು 55 ನಾವು 200 ಯೂನಿಟ್ ಕರೆಂಟ್ ಕೊಟ್ಟಿದ್ದೇವೆ, ಅದರಲ್ಲಿ ವ್ಯತ್ಯಾಸ ಆಗಿ ಕಮರ್ಷಿಯಲ್ಗೆ ಅವ್ರಿಗೆ ಕಳಿಸ್ತಾ ಇರ್ತಕ್ಕಂಥದ್ದು. ಮತ್ತು ಆಹಾರ ಧಾನ್ಯದಲ್ಲಿ ಒಂದೇ ಮನೆಯಲ್ಲಿ 16 ಕಾರ್ಡ್ ಇರ್ತಕ್ಕಂಥದ್ದು. ಇಂಥ ನ್ಯೂನತೆಗಳನ್ನು ಕಂಡು ಬಂದ ಮೇಲೆ The Age School, admissions are open, जहां तालीम से बनेगा आपके बच्चे का रोशन कल. At Noble Public School, we ignite the spark of wonder and celebrate every success. Noble Public School, dream big, learn here. ಅವುಗಳನ್ನ ಸರಿಪಡಿಸುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಈ ದೃಷ್ಟಿಯಲ್ಲಿ ಏನು ಇವತ್ತು ಇಡೀ ಭಾರತದಲ್ಲಿ ಗ್ಯಾರಂಟಿ ಯೋಜನೆಗೆ ನಾವು 1,38,000 ಕೋಟಿ ರೂಪಾಯಿಗಳನ್ನ ಇಲ್ಲಿವರೆಗೂ ವೆಚ್ಚ ಮಾಡಿದ್ದೇವೆ. ಇದು ಅತಿ ದೊಡ್ಡ ಮೊತ್ತ. ಒಂದು ಸಣ್ಣ ರಾಜ್ಯದ ಬಡ್ಜೆಟ್ ಆಗುತ್ತೆ ಇಷ್ಟು. ಅಷ್ಟು ಹಣವನ್ನು ನಾವು ನೇರವಾಗಿ ಮಧ್ಯವರ್ತಿಗಳಿಲ್ಲದೆ, ಲಂಚ ಇಲ್ಲದೆ DBT ಮೂಲಕ ಅವ್ರು ಕೊಟ್ಟಿದ್ದೇವೆ. ಆದರೂ ನ್ಯೂನತೆ ಏನಪ್ಪ ಅಂದರೆ, ಅವ್ರು ಬಂದು ನೇರವಾಗಿ ತಗೊಳ್ಳದೇ ಇರೋದ್ರಿಂದ, ಅವ್ರ ಅಕೌಂಟ್ಗೆ ಹೋಗಿರೋದ್ರಿಂದ 114 ಕೋಟಿ ರೂಪಾಯಿ ಇವತ್ತು ರಾಜ್ಯದಲ್ಲಿ ಅವ್ರಿಗೆ ಜಮಾ ಆಗೋ ಬ್ಯಾಂಕಲ್ಲಿದೆ. ಅದರಲ್ಲಿ 14 ಕೋಟಿ ವಾಪಸ್ ಪಡೆದಿದ್ದೇವೆ. ಇಲ್ಲೂ ಕೂಡ ಬೀದರ್ ಜಿಲ್ಲೆಯಲ್ಲಿ 12 ಕೋಟಿ ರೂಪಾಯಿಗಳು ಈ ಬ್ಯಾಂಕಿಗೆ ಸತ್ತಿರೋರ ಬಗ್ಗೆ ಅಲ್ಲಿಗೆ ಸೇರಿದೆ. ಅದರಲ್ಲಿ 11,07,000 ರೂಪಾಯಿ ವಾಪಸ್ ಬಂದಿದೆ. ಇನ್ನು ನಾವು 10 ಕೋಟಿಗೂ ಹೆಚ್ಚು ಹಣವನ್ನು ವಾಪಸ್ ಪಡಿಬೇಕಾಗಿದೆ. ಅದಕ್ಕೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ತಾವುಗಳು ಇಲ್ಲಿಯ ನಾಯಕರುಗಳ ಬಗ್ಗೆ ಹೇಳಿದ್ರೆ ಅದಕ್ಕೆ ನಾವು ಸಂಸ್ಕರಣೆ ಮಾಡ್ತಾ ಇರ್ತಕ್ಕಂಥದ್ದು ಆ್ಯಪ್ ಮಾಡಿದ್ದೇವೆ. ಆ್ಯಪ್ ಮೂಲಕ ನಮಗೆ ಇರ್ತಕ್ಕಂಥ ಸಂತೋಷ ಏನಪ್ಪ ಅಂದರೆ, ಜಿಲ್ಲಾ ಕಮಿಟಿ ಇದೆ, ತಾಲೂಕು ಕಮಿಟಿ ಇದೆ. ತಾಲೂಕು ಕಮಿಟಿಲಿ 14 ಜನ ಕಾರ್ಯಕರ್ತರಿದ್ದೀರಿ. ನೀವು ಮನೆಗೆ ಹೋಗಿ ಈ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಬಡವರಿಗೆ ತಲುಪುವಂಥ ಕೆಲಸ ಮಾಡಬೇಕು. ಮತ್ತು ಅನಾಥರಿಗೆ ಸಿಗಬಾರ್ದು. ಇವೆರಡು ನೋಡ್ಕೊಳ್ಳೋದಲ್ಲದೆ ಯಾವತ್ತೂ ನಾವು ನಿಲ್ಲಿಸೋದಿಲ್ಲ. ಹಿಂದೆನೂ ಕೊಟ್ಟಿದ್ದೀವಿ, ಈಗಲೂ ಕೊಡ್ತಾಯಿದ್ದೀವಿ, ಮುಂದೆನೂ ಕೊಡ್ತೀವಿ. ಈ ನಿಲ್ಲಿಸ್ತಾರೆ ಅಂತ BJP ಅವ್ರು ಹೇಳೋದನ್ನು ತಾವು
ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಧ್ಯಮದವರು ಮಾಡಿಕೊಡ್ಬೇಕು ಅಂತ ಹೇಳಿ मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया। आज ही एडमिशन करें। स्काई सनशाइन स्कूल, स्टेप टुवर्ड्स बेटर फ्यूचर। एडमिशंस आर ओपन। ತಮ್ಮ ಬೇಡಿಕೆ ಈಗ ಸೀಟ್ ಹಂಚುವಂಥ ಸಮಯಕ್ಕೆ ನಾವು ಬಂದಿಲ್ಲ, ಅದಕ್ಕೆ ಅನೇಕ ಪ್ರಾಕಾರಗಳಿವೆ. ನೀವು ಹೇಳಿದ ಮಾತ್ರ ನಮ್ಮ ಗಮನದಲ್ಲಿ ಇರುತ್ತೆ. ಆ ಸಮಯ ಬಂದಾಗ ನಾನು ಎಲೆಕ್ಷನ್ ಕಮಿಟಿಲಿ ಇರ್ತೇನೆ, ಆ ಸಮಯದಲ್ಲಿ ಮಾತಾಡ್ತೇನೆ ಹೊರತು ಇದು ಸಮಯ ಪಕ್ವಾಗಿಲ್ಲ. ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಅದು ಕೇಳಿದ್ರೆ ತಪ್ಪಲ್ಲ, ಸಮಂಜಸವಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೂ 2 ವರ್ಷ ಇದೆ ಚುನಾವಣೆ, ಇವತ್ತೇ ಅದನ್ನು ಹೇಳೋವಂಥದ್ದಲ್ಲ. ಅದರಿಂದ ಕ್ಷಮೆ ಇರಲಿ. ನೀವು ಹೇಳಿದ ಮಾತು ಬಗ್ಗೆ ನನಗೆ ಮನದಲ್ಲಿರುತ್ತೆ. ಸಮಯ ಬಂದಾಗ ನನ್ನ ಪ್ರೆಸೆಂಟೇಷನ್ ನಾನು ಮಾಡ್ತೇನೆ ಅಂತದ್ದು, ವಾಸ್ತವಾಂಶನ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತಂದು ಹೇಳಿ ನಿಮ್ಮ ಕಾರ್ಯಾಲಯ ನೋಡಿದ್ರೆ ಭಾಳ ಸಂತೋಷ ಆಯಿತು. ನನ್ನ ಅನಿಸಿಕೆ ರಾಜ್ಯದ ಯಾವುದೇ ಕಾರ್ಯಾಲಯಕ್ಕಿಂತ ತಾಲೂಕು ಕಾರ್ಯಾಲಯ ಇಷ್ಟು ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಕೊಂಡಪ್ಪ ಮೇಸ್ತ್ರಿ ಅವರಿಗೆ ಧನ್ಯವಾದ ಹೇಳಿ, ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ 1 ಗಂಟೆಗೆ ಸಭೆ.